ಎಲ್ಲ ಫೋನ್ ಇಟ್ಕೊಂಡು ಫೋನ್ ಅಂತ ಏನು ಖುಷಿಯಾಗಿದ್ರೆ ನೀವು ಫೋನ್ ಅಂತ ನಿಂತ್ಕೊಂಡ್ರೆ ಹಾಕೋಕೆ ಬರ್ತೀವಿ ಅಂತಿದ್ದಲ್ಲಕ್ಕ. ನಮಗೆಲ್ಲ ಅಭ್ಯಾಸ ಇದ್ದವು ಫೋನ್ ಮಾಡೋಕ್ಕೆ. ನಿಮ್ಗೆ ಅಭ್ಯಾಸ ಮಾಡಿದ್ರೆ ಫೋನ್ ಹಿಂಗೆ ಅನ್ಕೊ ಕುಂತ್ಕೊಳ್ಳೆ. ನಿಮ್ಗೆ ಅಭ್ಯಾಸ ಇಲ್ವಲ್ಲ? ಅಭ್ಯಾಸ ಇಲ್ಲ. ಏನೇ ಈಗ ಫೋನ್ ಕೂತ್ಕೋತಾವ ಅಂತ ಅನಿಸ್ತದೆ. ಈಗ ಮಳೆ ಇಲ್ಲ ಏನಿಲ್ಲ ಏನಕ್ಕ ಪ್ರಾಣಿ ಫೋನ್ ಹೋಗೋರ್ಗೆ ಅದೇ ಒಂದು ದೊಡ್ಡ ಸಾಮ್ರಾಜ್ಯ. ಈಗ ಪ್ರಾಣಿ ಪಕ್ಷಿಗಳಿಗೆ ದನ ಕುರಿಗಳಿಗೆ ಹಸುಗಳಿಗೆ ಮೇವು ಬೇಕು, ಮಳೆ ಹೋದ್ರೆ ತಾನೇ ಬೇಕು. ನಾವೇನು ಹೆಂಗೆ ತಿನ್ಕೊಬಿಡ್ತೀವಿ ದುಡ್ಡು ಕಾಸ್ಗ. ಜನಗಳಿಗೇನು ವಶಕ್ಕಷ್ಟೇ. ಈಗ ಹೆಂಗೆ ಹಿಂಗೆ ಮಳೆ ಇಲ್ವಲ್ಲ ಹಿಂಗೆ ಆಯ್ತದಲ್ಲ. ಜಾಗ ಅದು ಇದು ಸ್ವಲ್ಪ ಜನ ಆದ್ರೆ ರೋಗಗಳು ಶುರು ಈ ಥರ ಬಿಸಿಲು ಬಿಡೋದು. ತಕ್ಷಣ ಮಳೆ ಬಿದ್ರೇನೋ ಸರಿ ಇಲ್ಲ. ಕಲಿಯುಗ ಸರಿಲ್ಲ ಕಣಕ್ಕ ಈಗ ಭಾಳ ಕಷ್ಟ. ಆಮೇಲೆ ಈಗ ಹಿಂದೆ ನಾವಣಕ್ಕಿ ಕಮ್ಮನಕ್ಕಿ ಎಲ್ಲ ನೀವು ನಾವಣಕ್ಕಿ ಸಜ್ಜೆ ಅಂತಾರೆ, ಸಾರಿ ಕಮ್ಮನಕ್ಕಿ ಸಜ್ಜೆ ಅಂತಾರೆ, ನಾವಣಕ್ಕಿ ಮಾಮೂಲಿ ನಾವಣೆ ಅಂತಾರೆ. ಅವೆಲ್ಲ ಬೆಳಿತೀರಿ ಅಂತಲ್ಲಕ್ಕ? ಸಾಮ ಅದನ್ನೇ ಬಿಟ್ಟು ಕಡೆ ಹಾಕ್ತೀವಿ. ನಾವಣನ ರಾಗಿ ಬಿಟ್ಬಿಟ್ಟು ರಾಗಿ ಒಳಗೆ ಕಡೆ ಹಾಕ್ತೀವಿ. ಮಧ್ಯ ಒಂದೊಂದು ಕೆನೆ ಇಷ್ಟು ಹಬ್ಬ ಹಿಂಗೆ ಬಾರ್ಕೊಂಡಿತ್ತು. ಅದನ್ನ ತಂದು ಮೂಗುಟ್ಟು ಗಟ್ಲ ಒಂದು ಪಲ್ಲ ಅಂತಾರಲ್ಲ ಹಂಗೆ ಬೆಳೆದು ಅದನ್ನು ಈಗೆಲ್ಲ ಮಿಲ್ ನೋಡಿಸ್ತ ಕಲ್ಲಲ್ಲಿ ಬಿಸಿದ್ರಿ ಅಂತಲ್ಲ. ಕಲ್ಲಲ್ಲಿ ಬೀಸ್ಬಿಟ್ಟು ಕೇರ್ಬಿಟ್ರೆ ಹೊಟ್ಟೋಯ್ತಿತ್ತು. ಅದನ್ನು ಮುದ್ದೆ ಮಾಡೋದು, ಗಂಜಿ ಮಾಡೋದು. ಈ ಆಮೇಲೆ ಇದು ಒಳ್ಕಲ್ಲಲ್ಲಿ ಹಿಡಿಯೋದು, ಭತ್ತ ಹಿಡಿಯಂಗಿ. ಭತ್ತನೂ ಹಿಡಿತಿದ್ದು ಅವಾಗ. ನಾನು ನೋಡಿದ ಮಟ್ಟಿಗೆ ಮಿಲ್ಲ ಇಲ್ಲ, ಎಲ್ಲಿತ್ತು ಮಿಲ್ಲಿಲ್ಲ. ನಾನು ಹುಡ್ದಾಗ ಮಿಲ್ಲಿಲ್ಲ. ರಾಗಿನ ಜೋಳನ ಕಲ್ಲಲ್ಲಿ ಬೀಸ್ಕೊಳ್ಳೋದು. ಇದನ್ನ ಭತ್ತನ ಒಂದು ಕೆಲ್ಕೊಟ್ಟು ಎಷ್ಟು ರುಚಿ ಗೊತ್ತಾ? ಕೇರ್ಬಿಟ್ಟು ಹಾಕಿ ತಿನ್ಕತ್ತಿದ್ದಲ್ಲ, ಅಷ್ಟೇ ರುಚಿಯಾಗಿರ್ತಿತ್ತು. ಅದು ಏಡೆರಡು ಮೈ ಕೇರಿ ಹೋಟೆಲ್ ಅಂತ ತೆಗೆದು ಆಮೇಲೆ ಅನ್ನ ಮಾಡ್ತೀರಿ ಗೊತ್ತು. ನಾವು ಎಷ್ಟೋ ಸರಿ ನೋಡಿದ್ವಿ. ನಾವಣಕ್ಕಿನೂ ಅಷ್ಟೇ. ನಮ್ಮೂರಲ್ಲಿ ಅಹಮದಾಬಾದ್ ವರ್ಷ ನಮ್ಮ ಅತ್ತ ಕೀಲಿಂದ ಒಂದ್ಸರಿ ಭತ್ತ ತಗೊಂಡು ಒಣಗಿಸ್ ಮಡಗಿದ್ರು. ಒಣಕ ತಗೊಂಡು ಗುಡ್ಡು ಹಿಡಿದ್ಬಿಟ್ಟು ಕೇರಿದ್ರು. ಬೇಬೆಣ್ಣೆ ತೆಂಗಿ ಕೇರ್ಬಿಟ್ಟು ನುಚ್ಚು ಉಪ್ಪಚ್ಚಿ ಎಲ್ಲ ಸೇರಿ ಎಡ್ಪೋ ಬಂತು. ಅದನ್ನೇನು ಬೇಬೆಣ್ಣೆ ತೊಗೊಂಡ್ಬಿಟ್ಟು ಹಾಕ್ತು. ಖಾರದ ಪುಡಿನೇ ಹಿಡ್ಕತ್ತಿದ್ರು. ಮೆಣಸಿಕಾಯಿ ಹಂಗೆ ಹಿಡಿತೀರಂತಲ್ಲ. ಮೆಣಸಿಕಾಯಿ ಕೊತ್ತಂಬರಿ ಸಾಂಬಾರು ಎಲ್ಲನೂ ಒಳ್ಕಲ್ಲಲ್ಲಿ ಹಿಡಿದು ಕುಂದ ಅಂತಿದ್ದು ಎಷ್ಟು ಪ್ರಬ್ಬಿದ್ರೆ ಗೊತ್ತು ಮರದ್ದು ಅವ ಹಾಕೊಂಡು ಎರಡು ಒಂದ್ಕಲ್ಲಿ ಹಿಡಿಯೋದು. ಆಚಾರ ಸುಳ್ಕೈಲಿ ಹಿಡಿದಾಗ ತಿರಿಕಂದು ಸುರಿಯೋದು, ಪುನಃ ಹಿಡಿಯೋದು, ಹಿಡಿಯೋದು ಹಂಗೆ ಮಾಡಿ ಖಾರದ ಪುಡಿ ಮಾಡ್ತಿದ್ರು. ಹಂಗೆ ಮಾಡ್ತಿದ್ದೆ ಅವಾಗ. ಒಳ್ಳೆದೇ ಉಳ್ಕಲ್ಲೇ. ಅದು ಗೊತ್ತಿಲ್ಲ ನಂಗೆ. ಒಳ್ಳೆ ಕುಂದ ತಗೋತಿದ್ದೋ ಅದೇ ಗೊತ್ತು. ಹಿಂಗೆ ರೌಂಡ್ಕ ಅದ ಉಳ್ಕಲ್ಲ ಹಿಂಗೆ ಇಟ್ಬಿಟ್ಟು ಚೆಲ್ತಿದ್ದಿಲ್ಲ. ಅದು ಕರೆಕ್ಟಾಗಿ ಚೆಲ್ಬಾರ್ದು ಅಂತ ಕಂಡು ಹಿಡಿದ್ರೆ ಏಡು ಅನ್ಕ ಅದು ನೋಡಿ ನಾನು ಗೊತ್ತು. ಆಚಾರೊಬ್ರು ಈಚಾರೊಬ್ರು ಸುಳ್ಕೈಲ ಹಾಕ್ತಿಲ್ಲ. ಅದೇ ಮಾಲಮಟ್ಟಿ ಬೊಕ್ಕ ತಿಂತಿತ್ತಲ್ಲ, ಅವ್ರ ಮನೇಲಿ ನೋಡಿದ್ದೆ. ಹಿಡಿದು ಖಾರದ ಪುಡಿನ ಈಚೀಚೆಗೆ ಒಂದು 20-25 ವರ್ಷದ ಖಾರ ಮಿಲ್ಲು ಎಲ್ಲ ಆದ್ಮೇಲೆ ಬಿಟ್ರದ ಉಪ್ಪು ಸಾಂಬಾರು ಖಾರನೇ ಆಡ್ಸಲ್ಲ ಈಗ. ಇನ್ನೊಂದು ಮೆಣಸಿನ್ಕಾಯಿನ ಅದೇ ಹುರಿದ್ಬಿಟ್ಟು ಒಣಕೆಲ್ತಾನೆ ಕುಡ್ತಿದ್ದು. ಈಗ ಅದು ಅದೇ ರುಬ್ಬದೇ ಬಂದಲ್ಲ ಮಿಷಿನ್. ಅದೇ ಒಂದು ಗ್ರೈಂಡ್ ಮಾಡ್ಕೊಬಿಡುತ್ತೆ ಒಂದೇ ಸರಿ. ಮಿಲ್ ತಗೋಯ್ತಿದ್ದಲ್ಲ ಸಾಂಬಾರು ಹುರಿದ್ಬಿಟ್ಟು ಮಿಲ್ ಬಂದ್ಮೇಲೆ ಮೆಣಸಿನ್ಕಾಯಿ ಇಲ್ಲಿ ಚೆಚ್ಚಿಬಿಟ್ಟು ಗೋಡೆ ಚಿಲ್ಕ ಹಾಕೊಂಡು ಅದ್ರ ಒನ್ಕಲ್ಲಿ ಹಿಡಿತಿದ್ದೋ. ಹಿಡ್ಬಿಟ್ಟು ಅದೇ ಬೇರೆ ಇದೇ ಗೊತ್ತು. ಹಿಡಿಯಾಗ ಏನು ಹಾಕಿ ಎಂತ ತಗೋದ್ರು ಮಿಲ್ಲೇ ಮಾಡುತ್ತೆ. ಎಲ್ಲ ಏನು ಚೂರು ಕೈ ಬಾಯಿ ನೋಯ್ದ ರೀತಿಲ್ಲ. ಅದೇ ಈಗ ಆರೋಗ್ಯ ಚೆನ್ನಾಗಿಲ್ವಲ್ಲ. ಆರೋಗ್ಯ ಚೆನ್ನಾಗಿಲ್ಲ. ಎಲ್ಲನೂ ಕೈಲೇ. ರಾಗಿ ಬೀಸತ್ ತಕೋ, ಜೋಳ ಬೀಸತ್ ತಕೋ, ಭತ್ತ ಹಿಡಿಯೋದು ತಕೋ. ಮಾಲ ಮಾಡ್ತಿದ್ರಲ್ಲ, ಮಾಲ ಮಟ್ಲಿ ಮಿಲ್ ಬಂದಿರೋರು ಕೈಯಲ್ಲಿ ರುಬ್ತಿದ್ದು ಅಜ್ಜಿ. ನಾವಣ ತಕೋ ಎಲ್ಲ ಹಿಡ್ಕೊಂಡು ಅದ ಬೀಸ್ಕೊಂಡು ಒಂದು ಪಲ್ಲ ನಾವಣನ ತಂದು ಚೆನ್ನಾಗಿ ಅಟ್ಟಿ ಸುರ್ಕೊಂಡು ಮುಗಿದ ಮೇಲೆ ಕಾಲಲ್ಲಿ ಉಜ್ಜಿ ಉಗಿಸ್ಬಿಡೋರು ನಾವಣತಲ್ಲಿ ಒಂದು ಪಲ್ಲನ್ನ. ಆಮೇಲೆ ಎತ್ತಿ ಗಾಳಿ ಬಿಟ್ಬಿಟ್ಟು ಆಮೇಲೆ ಕಮ್ಮನಕ್ಕಿ ರೊಟ್ಟಿ ಮಾಡ್ತಿದ್ಯಾ? ಕಮ್ಮನಕ್ಕಿ ನಾವು ಮಾಡಿಲ್ಲ. ಸದ್ಯ ಅದು ಒಂದು ಪಲ್ಲ ಕಮ್ಮಿ ಬೆಳಿತಿದ್ರು, ಮಾರ್ಕತ್ತಿದ್ರು. ಕಮ್ಮನ ರೊಟ್ಟಿ ಸುಟ್ರು ಚೆನ್ನಾಗಿತ್ತು. ಚೆನ್ನಾಗಿತ್ತು. ಅದನ್ನೇ ಈಗ ಸಿರಿಧಾನ್ಯಗಳು ಈಗೆಲ್ಲ ನೀವು ನಾವೇ ಕಮ್ಮನಕ್ಕಿನ ಸಜ್ಜೆ ಅಂತ ಇಟ್ಕೊಂಡಾರ. ಒಂದೊಂದು ರೀತಿ ಒಂದೊಂದು ಹೆಸರು ಇಟ್ಕೊಂಡು ಮಾಡ್ತಾರೆ. ಅವೆಲ್ಲ ಈಗ ಆರೋಗ್ಯ ಚೆನ್ನಾಗದ ತಕೊಂಡು ತಿನ್ನಿ ಸಿರಿಧಾನ್ಯಗಳು ಅಂತ ಹೇಳ್ತಾರ. ಕೆಲವರು ಅವೆಲ್ಲ ತಂದು ಮನೇಲೆ ಮಾಡಿ ಪುಡಿ ಮಾಡ್ಕೊಂಡು ಗಂಜಿ ಮಾಡ್ಕೊಂಡು ಕುಡಿತಾರ. ಕರೆಕ್ಟ್. ಪುನಃ ಮತ್ತೆ ಆಗಂಗಿತ್ತು ಅದೆಲ್ಲ ರಿಪೀಟ್ ಆಗದ. ಈಗ ನಾವು ಹಿಂದಿನ ಕಾಲದಲ್ಲಿ ಏನು ತಿಂತೀವಿ ಹಿರಿಕರು
ಅದೆಲ್ಲ ಈಗ ರಿಪೀಟ್ ಆಗಿ ಇಲ್ಲಿ ಕಾಲದಲ್ಲಿ ನೋಡಿ ಇಲ್ಲಿ ಬುಗುರಿ ಕಿವಿಗೆ ಚುಚ್ಕೋತಿರಲ್ಲ ಈ ಓಲೆ ಅವೆಲ್ಲ ಬಂದ ಇದು ಹಿಂದೆ ಇತ್ತು, ಇದು ಈಗ ಚುಚ್ಕೋತಾರ. ಆಮೇಲೆ ಜಾಕೆಟು ಫಸ್ಟ್ ಇಲ್ಲಿಗಿತ್ತು, ಅದೇ ಥರ ಇವಾಗಲೂ ಈಗ ಅದನ್ನೇ ಹೊಲಸ್ಕೋತಾರ. ಕಾಟನ್ ಸೀರೆಗಳೆಲ್ಲ ಇದು ಕಾಟನ್ ಸ್ಯಾರಿಗಳು ಯಾರೋಗ ನೋಡು ಕಾಟನ್ ಸೀರೆ ಇಲ್ಲ ಉಟ್ಕೋತಿಲ್ಲ ಇಟ್ಕೊಂಡು ಈಗ ಏನ್ ಅನ್ಕೊಬಿಟ್ರ ಈಗ ಪ್ಯಾಸನ್ ಅನ್ಕಂದ್ರ ಪ್ಯಾಸನ್ ಅಲ್ಲ, ಅದು ಹಳೆ ಡಿಸೈನ್, ಹಳೆ ಡಿಸೈನ್ ಎಲ್ಲ ಹಳೆ ಅದು ರಿಟರ್ನ್ ಬರ್ತದ. ಈ ಸಿರಿಧಾನ್ಯಗಳು ಅಷ್ಟೇ, ಹಿಂದೆ ಡಿಸೈನ್ ಇವು ಸಿರಿಧಾನ್ಯಗಳು ಈಗ ವಸ್ತು ಅನ್ಕಂದ್ರ ಎಲ್ಲ ಹಿಂದ್ಗಡೆ ಬಂದಿರ. ನೀವು ಬೆಳೆದು ತಿಂದು ತೇಗಿ ಅದನ್ನ ಬಿಟ್ಬಿಟ್ಟು ನೀವು ಮತ್ತೆ ಶುರು ಮಾಡ್ಕೊಂಡಿರೋದು ಅಷ್ಟೇ. ಅದೇನೇ ಹಳೆ ಕಾಲ ಮಾಮೂಲಿ ಯಥಾಶೀತಿ ಬಂದ ಹಳೆ ಕಾಲ ಫುಡ್ಡೇ ಈಗ ಬಂದಿರೋದೇ ಬಟ್ಟೆ ಬರಿ ಎಲ್ಲ ಅದೇ ಕಾಟನ್ ಸೀರೆದು, ಕಾಟನ್ ಲಂಗ, ಹೌದು, ಕಾಟನ್ ಜಾಕೆಟು. ಮತ್ತು ಈಗ ಹಾಕೊಳ್ಳೋದು ಎಂಥ ಪ್ರಾಯದ ಮಕ್ಕಳು ಕಾಟನ್ನೇ ಉಪಯೋಗಿಸೋದು ಜಾಸ್ತಿ ಬಂದ. ಆಮೇಲೆ ಇನ್ನೊಂದು ಬಿಸಿಲಿಗ ಈ ಸಿಲ್ಕನ್ನ ಇಂಥ ಸ್ಯಾರಿಗಳನ್ನ ಹಾಕೋಬಿಟ್ಟು ದೇವರಲ್ವಾ ಮೈಯೆಲ್ಲ ಕೆಟ್ಟ ಬಂದು ಗುಳ್ಳ ಬಂದ್ಬಿಡ್ತಾರೆ. ಸಾಮಾನ್ಯ ಇಂತೇನೆ ಮಾಡ್ಬೇಕು. ಚಿಕ್ಕ ಮಕ್ಳಿಗೂ ಅಷ್ಟೇ ಕಾಟನ್ ಬಟ್ಟೆನ ಹಾಕ್ಬೇಕು, ತಡೆಗಾಗಲ್ಲ ಸೆಕೆಯಲ್ಲ ಪಾಪ. ಆದಷ್ಟು ಚಿಕ್ಕ ಮಕ್ಳಿಗೆ ಕಾಟನ್ ಬಟ್ಟೆ ಹಾಕಿದ್ರೆ ಸರಿ ಬರೋದು. ಹೌದು. ಆಮೇಲೆ ಆಗಿಂದು ಬಿಡೋಕೆ ತುಂಬ ಖುಷಿ ಅಲ್ಲ. ನೀವು ಕಲ್ಲಲ್ಲಿ ಬೀಸಿದ್ರಿಯಾ? ರಾಗಿ ಬೀಸ್ಕೊಂಡೆ ಮುದ್ದೆ ಮಾಡೋದು ಅಲ್ಲ. ಒಂದು 10 ಜನ 20 ಜನ ಒಂದೇ ಮನೇಲಿ ಇರ್ತೀರಲ್ಲ, ಹೆಂಗ್ ವಾಸ ಮಾಡ್ತಿದ್ರಿ ಅಂತ. ಇನ್ನೇನು ಮಾಡೋದು? ಒಂದು ಅಟ್ಟಿಲಿ ಒಂದು 12 ಕಂಬ ತೊಟ್ಟಿ ಮನೆ, ಅದು ತೊಟ್ಟಿ ಮನೆ ಒಂದು 5 ಹಂಚಿನ ಮನೆ. ಅಲ್ಲಿ ಅವ್ರ ಭಾಗದಲ್ಲಿ ಅವ್ರ 4 ಕುಳ 5 ಕುಳ. ಈ ಸರಿ ನಮ್ಮ ಅತ್ತೆ ಮಾವನ ಮಕ್ಕಳು ಭಾಗ ಅನ್ಸಂದ್ರೆ ನಾವು ಒಂದು 4 ಕುಳ, ಒಂದು 5 ಕುಳ 6 ಕುಳ ಒಂದೇ ಮನೆ. 2-3 ಅಂಡೆ ಹೊಲ. ಆ ಎಲ್ಕು ಉರಿ ಇಟ್ಟೋದು, ನೀರು ಕಾಯಿಸೋದು, ಅಂಡ ಸ್ನಾನ ಮಾಡೋದು, ಒಂದೇ ಕಡೆ ಸ್ನಾನ ಮಾಡೋದು, ತೊಟ್ಟಿ ಒಳಗಡೆ ಬಾವಿಲಿ ನೀರು ಸೇಕ ಬರೋದು, ಉಯ್ಕೊಳ್ಳೋದು. ತಿರ್ಗಾ ಮನೆಗೂ ಅಷ್ಟೇ ಬಾವಿ ನೀರು ಅದೇ ಅರ್ಧ ಹಾಕ್ಬಿಟ್ಟು ನೆಲಬಾವಿ, ದೊಡ್ಡ ಬಾವಿ ನಿಮ್ಮ ಮನೆ ಹತ್ರ ಇತ್ತಲ್ಲ, ಆ ಬಾವಿ ನೀರು ಸೇರಿ ನನಗೂ ಗೊತ್ತು ಸೇತಿದ್ದಲ್ಲ ನೀನು. ನಾನು ಒಂದೊಂದು 2 ದಿನಗೆ ತಗೊಂಡೋಗಿ ಹಾಕ್ತಿದ್ನಲ್ಲ. ಅದೇ ಬಾವಿಯಿಂದ ಸೇರೋದು, ಅದನ್ನೇ ಕುಡಿಯೋದು. ಈಗ ಫಿಲ್ಟರ್ ನೀರಂತ ಏನು ರೋಗ ಐತಕ್ಕಾಗ? ಏನೂ ಇಲ್ಲ, ಜ್ವರ ಇಲ್ಲ, ಚಳಿ ಇಲ್ಲ, ಗಂಟಿಗೆ ಯಾವ ಮಳೆ ನೀರು ಭೂತಳ. ಮಳೆ ಹೋಗ್ಬಿಟ್ಟು ಕಾಡು ಹೋದ್ರ ನೀರು ಮನೆಯಾಗ್ತಿರಲ್ಲ ಭೂತಳನ ಮೇಲೆ ಹಿಂಗೆ ನಿಂತ್ಕೊತಿದ್ದ ನೀರು. ದಾವಾರ ಕುರಿ ದನ ಮೇಯ್ಸಕ್ ಹೋಗೋರು ಅವನೇ ಎತ್ಕ ಕುಡ್ಕೊಳ್ಳೋದು. ಭೂತಳ ಆದ್ರೂ ಏನಕ್ಕ ಚೆನ್ನಾಗಿ ಕುಡ್ಕೊತಿದ್ದ. ಆಮೇಲೆ ಮಾಡೋದು ಗುಂಡಿ ನಿಂತ್ಕೊತವಲ್ಲ, ದೊಡ್ಡ ದೊಡ್ಡ ಗುಂಡಿಗಳು. ಆಮೇಲೆ ಹಗ್ಗನೂ ಅಲ್ಲೇ ಮಾಡ್ತಿದ್ರು, ಸೆಣಬು. ಅದೇ ಭೂತಳ ಅಂತಾರಲ್ಲ, ಅದನ್ನ ನೀರೊಳಗೆ ಹಗ್ಗ ಮಾಡ್ತಿದ್ವಿ. ನೆನೆಸ್ಬಿಟ್ಟು ಅದನ್ನ ಕೊಳಿಸ್ಬಿಟ್ಟು ಚೆಚ್ಚಿಬಿಟ್ಟು ನಾರು ಮಾಡಿ ದೊಡ್ಡಪ್ಪ ತಗೊಂಡು ಚೆಚ್ಚಿ ಮಾಡಿ ಅದನ್ನ ನಾರು ಮಾಡಿ ಹಗ್ಗ ಮಾಡ್ತಿದ್ರು. ನಾವೇ ಹೊಸಿ ಮಾಡ್ತೀನಿ ದೊಡ್ಡಪ್ಪ. ತೊಟ್ಲು ಕಟ್ತಾರಲ್ಲ ಮಕ್ಕಳುಗಳ್ಗ, ಅದಕ್ಕೆಲ್ಲ ಹಗ್ಗ ಮಾಡ್ಕೊಡೋದು. ದನಿಗಳಗ ಮರಿಗಳಗ ನಮ್ಮ ದೊಡ್ಡಪ್ಪ ಹಗ್ಗ ಮಾಡ್ತಿದ್ರು. ಆಗಿನ ಕತೆ ಒಂಥರ ಚೆನ್ನಾಗಿತ್ತು. ಎಲ್ಲ ನ್ಯಾಚುರಲ್ ಕಣಕ. ನೋಡು, ಭೂತಳನ ನೀರಲ್ಲಿ ನೆನೆಸೋದು, ಅದನ್ನ ಕೊಳಿಸೋದು, ಅದನ್ನ ಚೆಚ್ಚೋದು, ಅದ್ರಲ್ಲಿ ಬರೋ ನಾರಲ್ಲಿ ಹಗ್ಗ ಮಾಡೋದು, ಅದು ನ್ಯಾಚುರಲ್ ತಾನೆ, ಒಳ್ಳೇದು ಅದು. ಹಂಗ ಈಗೆಲ್ಲ ಮಿಷಿನ್ಗಳು. ಕುರಿಗಳು ಸಾಕ್ತಿದ್ವಲ್ಲ, ತುಗ್ಡ ಕುರಿಗಳ ಮಗ್ಗ ಮಡಿಕತ್ತಿದ್ರು. ಕುರಿಗಳನ್ನೇ ಅಂತ ಇದ್ರಾಗ ಮಜ್ಜಿಗೆ ಕಡಿತೀವಲ್ಲ, ಅದರಲ್ಲಿ ಕಂಪ್ಲೇ ಮಾಡ್ತಿದ್ರು. ಅವರಲ್ಲಿ ನೇದು ಕಂಬಳಿನ. ಈಗ ಅದೇ ಯಾವ್ದೋ ಕಲೆಗೆ ಹಾಕೋಬತ್ತಾರಲ್ಲ, ಕರಿ ಕಂಬಳಿ, ಅದು ಈಗ ಅಸಲು ಈಗಲೂ ಅದ. ಅದು ಇರಬೇಕು. ಅದನ್ನ ಹುಬ್ಳಿ ದಾರ ಸಾಮಾನ್ಯ ಹಾಕೋದವ್ರು ಫೋಲ್ಡ್ ಮಾಡಿ ಹಾಕಿ ಹಸಮೆ ಕುಣಿಸಿ ಮದುವೆ ಮಾಡ್ತಾರೆ. ಆಮೇಲೆ ಈಗ ಹಸಮಣ ಇದಾವ, ಈಗಲೂ ಹಸಮಣ, ಈಗಲೂ ಹಸಮಣ ಅಂತವ. ಆದ್ರೂ ಹತ್ಲವರು ಹುಬ್ಳಿ ಅದನ್ನ ಮುಡ್ಸಿ ಅದ್ರ ಮೇಲೆ ಹಾಕಿದ್ರೆ ಹಾಕ್ಬಿಟ್ಟೆ ಹೆಣ್ಣುಗಂಡು ಕುಣಿಸೋದು ಅವರು. ನಮ್ದಿಕ್ಕೆ ಅವೆಲ್ಲ ಇಲ್ಲ. ಒಂದು ಶೀಟ್ ಹಾಕಿ ಹಸಮಣ ಬೇಕೇ ಬೇಕು. ಮದುವೆ ಮನೆಗೆ ಹಸಮಣ ಒನಕೆ ತಕೊಯ್ತಾರೆ. ಚಿತ್ರಕ್ಕಾದ್ರೆ ಈಗಲೂ 3 ಕಳ್ಳಿ ಎಲ್ಲ ತಕೊಯ್ತಾರೆ. 5 ಜನ ಮುತ್ತೈದವರು ಚಪ್ರ ಹಾಕಮನೆ ಅಂದ್ರೆ 5 ಜನ ಮುತ್ತೈದರು ಬಂದು ಮಾಡ್ತಿದ್ರು. ಆ ಕಳ್ಳಿಗೆ ಅದೇ ಧಾನ್ಯ ಕಟ್ಟಿ ಬಿಳಿ ಬಟ್ಟಲ್ಲಿ ಅರ್ಶಿನ ಹಾಕಿ ಬಿಳಿ ಬಟ್ಟೆ ಮಾಡಿ ಕಟ್ಟಿ ಅದು ಈಗಲೂ ತಗೊಂಡಿದ್ರೆ ಕಳ್ಳಿನ ನೋಡಿ. ಇಲ್ಲೂ ಅದ ಇದ್ರು ಈಗ ಮನೆದು ಬೀಸೋದು ಕೊಚ್ಚೋದು ಅಂಡವಲ್ಲ ನೀರಲ್ಲ ಇದು ಇರ್ಬೇಕಿತ್ತು. ಮುಳ್ಳುಗಳು ಪಳ್ಗಳು ಒಟ್ಕೊಂಡು ಅದೆಲ್ಲ ಇಲ್ಲ ಈಗ. ಆಮೇಲೆ ಮುಳ್ಳೆಲೆ ಸೌದೆಲೆ ಇದು ಮಾಡ್ತೀವಿ. ಮುಳ್ಳೆ ಹಸಿ ಪಾತ್ರೆ ಮುಚ್ಚೋದು ಮಣ್ಣಾಕಿ ಹಸಿ ಕೈಯೆಲ್ಲ ಹೊಡ್ಕೊಳ್ತಿದ್ದಾರೆ. ಹಳವಲ್ಲ ಮನೆ ಹೊಲ ಬೂದಿ ಅದಲ್ಲ, ನಾವು ತೊಳೆದಿವಿ. ಬೂದಿನೇ ತಗೊಳ್ಳೋದು, ಪಾತ್ರೆ ಮುಚ್ಚೋದು. ತಿರ್ಗಾ ಹೊಲ್ಮ್ಯಾಕ್ ಮಾಡಿದ್ರೆ ತಿರ್ಗಾ ಹಿಟ್ಟು ಅನ್ಸಿ ಸಾಂಬಾರು ಮಾಡಿ ಅನ್ನ ಮಾಡಿದ್ರೆ ತಿರ್ಗಾ ಎಲ್ಲ ಹಸಿ ಉಂಡ. ತಿರ್ಗಾ ಸಂಜೆ ಹೊತ್ತು ಉಜ್ಬೇಕು, ಬೆಳಗ್ಗೆ ಹೊತ್ತು ಉಜ್ಜಬೇಕು.
ಈಗ ಕೈ ಎಲ್ಲ ಹೊಡೆದು ಚಿತ್ರ ನಾವು ಅಮುಕು ಅದೇ ಮುದುವಾಗಿರೋ ಮನೆ ಐತಲ್ಲ ನಮ್ಮದು, ಅಲ್ಲೇ ಮದುವೆ ಆಗಿದ್ದಿಲ್ಲ. ಅಲ್ಲಿ ಎಷ್ಟು ಜನ ಇದ್ರು? 5 ಜನ ಇದ್ರಲ್ಲ ಒಂದೇ ಮನೇಲಿ. ಹೌದು. ಉದ್ದು ಖುಷಿ ತಪ್ಪ ಪಾತ್ರೆ ಮಾಡಿಕೊಂಡು ಮಸಿ ಪಾತ್ರೆ ನೀರು ಕಾಯಿಸೋದು, ತೊಟ್ಟಿಲಿ ಅಲ್ಲೇ ಸ್ನಾನ ಮಾಡ್ಕೊಂಡು. ಆದರೂ ಏನಿದ್ರು ಆ ಥರ ಮುಂದೆ ಆದರು. ಈಗೆಲ್ಲ ಕಲಿಗೆ ಒಂದು ಸಿಸ್ಟಮು, ನಾನಾ ಥರ ಸೋಪ್ಗಳು, ನಾನಾ ಥರ ಅಂಡವಲೆಗಳು, ಸೋಲಾರು ಎಲ್ಲ. ಸೋಲಾರು, ಬಟ್ಟೆ ಒಗೆಯಕ್ಕೂ ವಾಷಿಂಗ್ ಮಿಷಿನು. ಅಯ್ಯೋ ಫ್ರಿಜ್ಗಳಂತ ಹಂಗಾದ್ರು ವಾಗ್ತಾನೆ ಮಾಡಕ್ ಆಯ್ತಾ ಬಿಡುವಂತ ಹಿಂದ್ಲ ಕಾಲ ನಾವೆಲ್ಲ ಮಾಡಿ ನಾನು ಒಳ್ಳೆ ಎಷ್ಟೊಂದು ಮಾಡಿ ಅಂತಾರ ಕರೆಕ್ಟ್. ಒಂದಿಷ್ಟು ಅಡುಗೆ ಮಾಡ್ಬಿಟ್ಟು ಒಂದಿಷ್ಟು ಪಾತ್ರೆ ತೊಳ್ಕೊಳಕ ಮರ ನೀರ್ಗ. ಆಮೇಲೆ ಇನ್ನೊಂದು ಜೊತೆ ಕಣಕ ಜನ ಹಿಂದ್ಲ ಕಾಲದಲ್ಲಿ ಅತ್ತೆರು ಒಳಗಡೆ ಇಟ್ಬಿಟ್ಟು ಸಾಮಾನ್ಯ ಬೀಗಾಕತ್ತೆ ಅಂದ್ರೆ ನಿಜನಾ? ಅದು ಮಾಡೋದು ಅದು ಮಾಡೋರು ಎಷ್ಟೋ ಜನ. ಯಾಕೆ ಹಂಗೆ ಮಾಡ್ತಿದ್ರು? ಇಷ್ಟು ಕಾಳು ಕೊಡೋದು, ಇಷ್ಟು ಅಕ್ಕಿ ಕೊಡೋದು, ಇಷ್ಟು ಹಸಿಟ್ಟು, ಇಷ್ಟು ಮುದ್ದು ಇಟ್ಟು ಮಾಡು, ಇಷ್ಟು ಅನ್ನ ಅಂತ ಯಾಕೆ ಹಂಗೆ ಮಾಡ್ತಿದ್ರು? ಜಾಸ್ತಿ ಎಲ್ಲ ಬೇಯಿಸ್ಬಿಡ್ತಾಳ, ಕೇಳಿ ಮಾಡ್ತಾಳ, ಗೊತ್ತಿಲ್ಲ ಅಂತ. ಈಗ ಆ ಥರ ಮಾಡಿದ್ರೆ ಬಿಟ್ಬಿಟ್ಟಾರ. ಅಂದ್ರೆ ಇನ್ನೂ ಸ್ವಲ್ಪ ಅಂದ್ರೆ ಅವ್ರಿಗೂ ಬಡಸ್ತಾನೆ ಈ ಥರ ಮಾಡ್ತಿದ್ರು. ಈ ಬಡಸ್ತಾನೆ ಇದ್ರು ಆ ಥರ ತಪ್ಪು ಮಾಡೋದು. ಈಗ ಮನೇಲಿ ಇಷ್ಟು ಜನ ಅಂದಮೇಲೆ ಒಂದಷ್ಟು ಕಾಳು ಹಾಕಿ ಸಾಂಬಾರು ಮಾಡಿ ಏನು ಮಾಡಬೇಕು. ಹಂಗೆ ಬಚ್ಚಿಟ್ಕೊಂಡು ಕೊಡ್ರಿ, ತಿನ್ನಷ್ಟು ತಿಂತಾರ, ನಮಗೂ ಇಕ್ಕ ಅಷ್ಟು ಇಕ್ತಾರ. ಅದಕ್ಕೆ ಕಾಳ್ತಿ ಬಿಟ್ಟರೆ ಹಂಗೆ ಮಾಡಿದ್ರೆ ಮಾಡೋದಲ್ಲ ಯಾವಳವ ಅತ್ತೆರೆ ಆಚೆಗೆ ಹಾಕ್ಬಿಡ್ತಾರೆ. ಅಂತೂ ಯಾವ ಅತ್ತೆಗೂ ಹತ್ತು ಮಾಡೋಕ್ಕಲ್ಲ, ಸೊಸರು ಸಾಮಾನ್ಯವಾಗಿ ಅತ್ತೆರು ಹೆಣ್ಮಕ್ಳನ್ನ ಥರ ಮಾಡಿಬಿಟ್ಟಾರ. ನಿಮ್ಮ ಅಳತಿ ಕೊಡ್ತಾಳೆ, ನಿಮ್ಮವನೇ ಮಡಿಕೊಂಡಿದ್ರು ಅಂತ ಹೇಳ್ತಾರೆ. ಹಂಗೆ ಮಾಡ ಅಂತ ಕಾಲನೇ ಇರೋದು. ಅಂತ ಕಾಲ ನಿಮ್ಮ ಅಕ್ಕ ತಂಗಿ ನಿಮ್ಮ ಮನೆ ಮನೇಲಿ ಮಡಿಕೊಂಡು ಅವರೆಲ್ಲ ನಾನೇ ತಿಂದಿದ್ದೀನಿ ಯಾರೇ ಇಲ್ಲ ಎಲ್ಲ ಅಳತಿ ಕೊಡ್ತಾಳ ಅಂತಾರೆ ಈಗಿನ ಕಾಲ. ಅಯ್ಯೋ ನಿಮ್ಮ ಅವ್ವ ಪರವಾಗಿಲ್ಲ, ನಿಮ್ಮ ಅವ್ವ ಮುಂದೆ ಅಂತಾರ. ನಮ್ಮ ಜನಗಳು ನಿಮ್ಮ ಅಕ್ಕ ತಂಗಾರೆ ಅವರೆಲ್ಲ ಅಯ್ಯೋ ಎಲ್ಲ ಕೇಳಿದ್ರೆ ನೋಡಿಲ್ಲ ನೋಡ್ತಿಲ್ಲ ಅಲ್ಲೆಲ್ಲ ಈಗಿನ ಕಾಲ ಬೇರೆ. ಮಿಲ್ಲು ಸರಿ ಕಲ್ಲೊಂದು ಇಟ್ಟು ಇದು ನಾವು ಏನಪ್ಪ ಉಪ್ಸಾರಿನ ಖಾರ ಕಲ್ಲಲ್ಲಿ ರುಬ್ಬೋದು. ಈ ಸಾಂಬಾರು ಪುಡಿ ಎಲ್ಲ ಕಲ್ಲಲ್ಲಿ ಮಾಡೋದು ಎಷ್ಟು ಚೆನ್ನಾಗಿರ್ತೈತಲ್ಲ. ಕಲ್ಲು ಮಡಗಿರ್ತಾರ ಮನ್ನಾಗ ಈಗಲೂ ಟೈಸ್ ಹಾಕಿದ್ರೆ ಆಡ್ಸಲ್ಲ. ಅದು ಲಕ್ಷ್ಮೀ ಪುತ್ರಿ ಅಂತಲ್ಲ ಆಡ್ಸಲ್ಲ. ಹಾಗೆ ನಮ್ಮ ಮನೇಲಿ ಅದಲ್ಲ, ನಮ್ಮ ಅವ್ರ ಮನೇಲೆ ಬೆಚ್ಚ ಮಾಡ್ಬಿಡೋದು. ನೀವು ಈ ರುಬ್ತಿರಲ್ಲ ಕಲ್ಲಲ್ಲಿ? ನಾವು ರುಬ್ತಿದ್ದೋ. ನನಗೂ ಈಗ ಇಷ್ಟ ಉಳ್ಕಲ್ಲಲ್ಲ ನಾನು ಉಳ್ಕಲ್ಲಲ್ಲಿ ಆಡಿಸ್ತೀನಿ, ಮಿಕ್ಸಿಲಿ ಆಡಿಸ್ಕೊತೀನಿ ಅಂತಲ್ಲ. ಯಾಕೆ ಗಂಡ ಉಂಡಿ ಮಾಡೋದು ಕಡಿಮೆ ಬಿಡೋದು ಇಲ್ಲ, ನಾನು ಕೊಟ್ಟರೆ ಆಡ್ಸ್ಬಿಡ್ತೀನಿ. ಅವಳ ಆಡ್ಸಕ್ಕೆ ಕೊಡಲ್ಲ, ಇಲ್ಲೇ ಆಡಿಸ್ಬಿಡ್ತೀನಿ ತೊಳೆದು ಅದು ಮಾಡಿ ಮಾಡ್ಬೇಕು. ಅವೆಲ್ಲ ಒಳ್ಳೇದು ಅದು ಒಳ್ಳೇದಲ್ವಾ? ಸೋಂಬೇರಿತನ ಇರ್ಬೋದು. ಥರ ಈ ಮಿಕ್ಸಿಲಿ ಕರೆಂಟಲ್ಲಿ ಆಡ್ಸೋದು, ಉಳ್ಕಲ್ಲಿ ಎಲ್ಲ ಪ್ರತಿಯೊಂದು ಕರೆಂಟಿಂದನೇ ರೋಗ. ಈ ಕೆಮಿಕಲ್ ಗೊಬ್ಬರಗಳು, ಈ ಮಿಕ್ಸಿಗಳು, ಕರೆಂಟು ಎಲ್ಲ ನೆರೆದಾಕ್ಬಿಡುತ್ತೆ. ಕರೆಕ್ಟ್. ಅದೇ ನಮ್ಮ ಮನೆ ಊರಿಗೆ ಹೋಗಿದ್ದೆಲ್ಲ ಜಾಸ್ತಿ ಇರೋದಿತ್ತಲ್ಲ, ಸೌದೆ ಒಲೆಯಲ್ಲಿ ಇಷ್ಟು ಕಡಲೆಬೇಳೆ ಹಾಕಿ ಅಮೂಲ್ ಸೌದೆ ಉಟ್ಕೊಂಡು ಅಡುಗೆ ಮಾಡಿದ್ಲು ಪಾಪ. ಅಯ್ಯೋ ನಾನು ಅಂದ್ಕಡೆ ಯಾವತ್ತೇ ಎಷ್ಟು ರುಚಿ ಅಂದ್ರೆ ಮೇಲೆ ರುಚಿ. ಇಟ್ಟಾದ್ಮೇಲೆ ಒಂದು ಅಷ್ಟೊತ್ತು ಇಟ್ಟು ಮಾಡ್ಕೊ ಕೆಂಡದಲ್ಲಿ ನೋಡ್ರೆ ಇಟ್ಟು ಬಿಸಿ. ಹೌದು. ಸಾಂಬಾರನ್ನ ಅಷ್ಟೇ ವಾಗಲಲ್ಲಿ ಮಾಡಿಬಿಟ್ರೆ ಅದು ಸಾಂಬಾರು ಸುಟ್ಟೋದು. ಹೌದು. ಬಿಸಿನೀರು ಮಸಿ ಪಾತ್ರೆಗಳನ್ನ ಬಿಟ್ರಾಕ ಆ ಊಟ ಬಿಟ್ರೆ ಅದೇನು ಬಿಸಿನೀರು ಕಾಯಿಸ್ಬಿಟ್ಟು ಮುಚ್ಚಿಬಿಟ್ರೆ ಕಾದ ನೀರು ಕಾದಾಗಿಲ್ಲ ಕೆಂಡದ ಮೇಲೆ. ಹಾಲು ಕಾಯಿಸ್ಬಿಟ್ರೆ ಹಸ ಕರೆದು ಸ್ವಲ್ಪ ಕೆನ ಬರೋದು. ಅಯ್ಯೋ ಈಗ ಬಾಂಧವಕ್ಕೂ ಬೆಲೆ ಇಲ್ಲ, ಕೆನ ತಗೊಂಡು ಮಜ್ಜಿಗೆ ಕರೆದು ಪಾಟಿ ಬೆಣ್ಣೆಗಳಿಗೂ ಬೆಲೆ ಇಲ್ಲ, ಮನೇಲಿರೋ ಅಪ್ಪ ಅಮ್ಮಂದಿರಿಗೂ ಬೆಲೆ ಇಲ್ಲ. ಏನಿಲ್ಲ, ಯಾವ ಮಕ್ಕಳು ಎಲ್ಲ ಹೇಳಿ ಮಾತು ಕೇಳಲ್ಲ. ಅವ್ರದ್ದೇ ಖುಷಿ, ಅವ್ರದ್ದೇ ರಾಜ ಮೊಬೈಲ್ಗಳು. ಡೈರಿ ಇಷ್ಟ ಅಂತ ಅಂದ್ರೆ ಅದನ್ನ ಕುಕ್ಕಿಯಾನು ಬರಲ್ಲ, ಏನು ಬರಲ್ಲ. ನೀವು ಕರ್ದ ಅಲ್ಲಿಗೆ ಮೊಸರು ಹಾಕಿ ಬೆಣ್ಣೆ ಮಾಡ್ತಿದ್ರಿ. ಈಗೆಲ್ಲಾನು ಕಡ್ಕೊಂಡು ಬೆಣ್ಣೆ ಹಾಲೆಲ್ಲ ಹಾಕ್ಕೊಡ್ತಾರೆ. ಎಲ್ಲಿ ಕುಡಿತಾ ಇರಾಗ ಅವಾಗ ನಮ್ಮ ಮಜ್ಜಿಗೆ ಈಗೆಲ್ಲ ಬಂದ್ರೆ ಧ್ಯಾನ ಆಯ್ತು ಮಜ್ಜಿಗೆ. ನಮಗೂ ಇಷ್ಟ ಇದ್ದಿದ್ದು. ನೀವು ಮನೇಲಿ ಮಜ್ಜಿಗೆ ಮಾಡ್ತಿರಲ್ಲ, ಇಷ್ಟು ಘಮ ಘಮ ಅಂತಿತ್ತು. ಹಸು ಯಾವಾಗಿಲ್ಲ, ಅವಾಗಿಂದ ಒಂದು ಸ್ವಲ್ಪ ಕಸ ಮಸ ಇತ್ತು ಅಷ್ಟೇ. ಯಾವಾಗೂ ಕರೆಯಿತ್ತು ನಿಮ್ಮ ಮನೇಲಿ ಕಣಗೆ ಆಗಿರ್ತದೆ. ಆ ಲಕ್ಷ್ಮಿ ಎಲ್ಲ ಕಾಯಿಸ್ಬಿಟ್ಟು ಕುಡಿತೀರ ಘಮ ಘಮ ಅನ್ನೋದು ಕೆನೆ ಎಪ್ಪ ಹಾಕ್ಬಿಟ್ಟು ಮಜ್ಜಿಗೆ ಮಾಡಿಬಿಟ್ರೆ ಇನ್ನೊಂದಷ್ಟು ಮಜ್ಜಿಗೆ ಕುಡಿ. ನಾನು ಕೆನೆ ಎಷ್ಟು ಇಷ್ಟಪ್ಪ ಬಂದ್ಬಿಡೋದು, ಚೆನ್ನಾಗಿರೋದು. ಅಯ್ಯೋ ಆ ಮಜ್ಜಿಗೆ, ಆ ಮೊಸರು, ನಾಟಿ ಹೆಸರು ಹಾಲು ಮೊಸರು ಬಿಟ್ಟು ಏನು ಚೆನ್ನಾಗಿಲ್ಲ ಕಣ. ಹೌದು. ಅಯ್ಯೋ ಈಗ ಹಾಲು ಕರೀಲಿ ಒಂದನಿ ಹಾಲು ಮಡಿಕಂದ್ರೆ ಮಾರ್ಕತ್ತಾರ ಡೈರಿಗೆ. ನಾವೇರ ಎಲ್ಲ ಮಡಿಕತ್ತಿದ್ದೋ. 4 ಲೀಟ್ರ್ 5 ಲೀಟ್ರ್ ಆದ್ರೆ ಕೊಟ್ಟಿದ್ದೆ, 1 ಲೀಟ್ರ್ ಮಡಿಕತ್ತಿದ್ದ. 1 ಲೀಟ್ರ್ ಮನೆಗೆ ಹಾಲು ಬೇಡ್ಬೇಕಾ? ನಾನು ಇಂಡಿಯಾವತ್ತು 1 ಲೀಟ್ರ್ ಸಂಗತಿ ಹಾಲು ಮಡಿಕತ್ತಿದ್ದೆ. 4 ಲೀಟ್ರ್ 5 ಲೀಟ್ರ್ ಕರ್ರ ಮನೆಗೆ 2 ಲೀಟ್ರ್ ಹಾಲು ಮಡಿಕೊಂಡು ಬಾಕಿ ಹಾಲು ಹಾಕ್ತಿದ್ದೆ. ಕಡೆ ಕೇರಿ ಮನೆಗೊಳಗೆ ಹಂಗೆ ಬಿಟ್ಟು ಕೊಡ್ತೀನಿ. ಅಯ್ಯೋ
ಶಿವ ಈಗ ಅಯ್ಯೋ ಹಿಂದ್ಲ ಕಾಲದ ಕಾಲು ನೋವಾಗಿದಾಗ ಒಂದು ಹಾಲು ಕೊಡಿ ಅಂತ ಎಷ್ಟು ಪಾದ ನಿಮ್ಗೆ ಗೊತ್ತಾ ಈ ಬೀದಿದ ಆಸೆ ಬೀದಿಯನ್ನು ತಿರುಗಿ ದುಡ್ಡು ಕೊಟ್ರು ದುಡ್ಡು ಕೊಟ್ಟರು ಅಯ್ಯೋ ಬಿಡು ಆಯಿತು ಬೇಜಾರು ಮಾಡ್ಕೊಬೇಡ ಬರ್ತೀನಿ ನೀನು ಅದೇನೋ ಎಲ್ಲ ಹೋಗ್ಬೇಕು ಅಂದಲ್ಲ ಹೋಗು ಎಲ್ಲ ಮನೆ ಕೆಲಸ ಎಲ್ಲ ಮುಗೀತಾ ಆಯ್ತು ಸರಿ ತಕೋ ಆಯಿತು ಏನು ಮಾಡೋ ಹಿಂದ್ಲ ಕಾಲದೇ ಸರಿ ಇತ್ತು ಕಣ